ಸೊ ಇವಾಗ ಮುಂದೆ ಏನೀಗ ಬಿಗ್ ಬಾಸ್ ಬಂದಾಯಿತು, ಕಲರ್ಸಿಂದ ಒಂದಿಷ್ಟು ಅಗ್ರಿಮೆಂಟ್ಸ್ಗಳಿರುತ್ತೆ ನಿಮ್ಗೆ ಇಷ್ಟು ವರ್ಷ ಏನಾದರೂ ಕೊಡ್ತಾರೆ ಅಂತ. ಸೊ ಬಿಗ್ ಬಾಸ್ ಆದಮೇಲೆ ಕಲರ್ಸಲ್ಲಿ ಯಾವುದ್ರಲ್ಲಿ ಬರ್ತಾ ಇದ್ದೀರಾ? ಆಬ್ವಿಯಸ್ಲಿ ಕಲರ್ಸಲ್ಲಿ ಹೇಗೆ ಇದ್ರೆ ಕಲರ್ಸಲ್ಲಿ ಎಂತ ಬರುತ್ತೆ ಆಬ್ವಿಯಸ್ಲಿ ನಾನು ಹೋಗ್ತೀನಿ. ಯಾಕಂದರೆ ಇಲ್ಲಿ ತನಕ ನಾನು ಬಂದಿದ್ದೀನಿ, ಇಲ್ಲಿ ತನಕ ಇದೇ ಉಂಟಲ್ವ ಎಲ್ಲ. ಅಯ್ಯೋ ನನಗೆ ವೇದಿಕೆನೇ ಇಲ್ಲಿ ಇರಲಿಲ್ಲ ಅಂದರೆ ಇಲ್ಲಿ ತನಕ ಬರಲಿಕ್ಕೆ ಆಗುತ್ತಾ? ನೀವು ಕರೀತಾ ಇದ್ದ ನನಗೆ ಇಲ್ಲ ಅಲ್ವಾ? ಹಾಗೇನೆ ಅಂದರೆ ನೆಕ್ಸ್ಟ್ ಇದೆಯಾ ಕಲರ್ಸಲ್ಲಿ ಸೈನ್ ಆಗಿದೆಯಾ ಪ್ರಾಜೆಕ್ಟಿಗೆ? ಇಲ್ಲ ಹಾಗೆ ಅಂತ ಇಲ್ಲ, ಬಟ್ ಸಿಕ್ಕಿದ್ರೆ ಹೋಗ್ತೀನಿ. ಓಕೆ, ಖಂಡಿತ ಒಳ್ಳೇದಾಗಲಿ. ಬಟ್ ನೀವೊಂದು ಹಾಡು ಹಾಡಿದ್ದೀರಿ, ಅದು ತುಂಬ ವೈರಲ್ ಆಗಿದೆ. ಯಾವ ಹಾಡು ಗೊತ್ತಾ? ಸೇವಂತಿ. ಹಾಡಿ 2 ಲೈನು. ಸೇವಂತಿಯೇ ಹಾ ಹಾ ಅದೇ ನೀವು ಓಕೆ, ಹಾ ಹಾ ಅಂತ. ಆಯಿತು. ಸೇವಂತಿಯೇ ಹಾ ಹಾ ಸೇವಂತಿಯೇ ನನ್ನ ಸೇಯಲಿಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಕ್ಕಿಂತ ಬಲುವಂತ ನೀನು, ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು, ಜನ್ಮ ಜನ್ಮದ ಪ್ರೀತಿಯೇ ನನ್ನ ಮೆಚ್ಚಿನ ಹಾಳಿದು. ಓಕೆ, ಸರಿ ಮಾಡ್ಕೊಂಡ್ರಿ ಅಂತೂ. ಯಾಕೆಲ್ಲ ಬೈಕೋತಾ ಇದ್ರು ಹನುಮಂತನ ಕರೀತಿದ್ದೀರಾ ನೀವು ಹಾಡಲ್ಲಿ ಅಂತ. ಸೊ ಈಗ ಇವೆಂಟ್ಸಿಗೆಲ್ಲ ಹೋಗ್ತೀರಾ, ತುಂಬ ಜನನ ಮೀಟ್ ಆಗ್ತೀರಾ, ಅವರೆಲ್ಲ ಏನು ಹೇಳ್ತಾರೆ ರಕ್ಷಿತಾ ಬಗ್ಗೆ? ಖುಷಿ ಪಡ್ತಾರೆ, ಅವರಿಗೆ ಖುಷಿ ಪಟ್ಟು ನಾನು ಖುಷಿ ಪಡ್ತೀನಿ. ಮ್ಯೂಚುವಲ್ ಕನೆಕ್ಷನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಲವ್. ಸೊ ಈಗ ಮನೆಯಲ್ಲಿ ನಿಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ? ಈಗ ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ನೀವು ಸೆಲೆಬ್ರಿಟಿ ರಕ್ಷಿತಾ ಆಗಿದ್ದೀರಾ. ಎಂಥ ಸೆಲೆಬ್ರಿಟಿ ಇಲ್ಲ ಮನೆಯಲ್ಲಿ. ನೀವು ಸೆಲೆಬ್ರಿಟಿ ಆದರೆ ಆಚೆ, ಇಲ್ಲಿ ಅಲ್ಲ ಅಂತ. ಹಾಗೆ ಅಂತ ಇದೆ ಇಲ್ಲ, ಮುಂಚೆ ಕೂಡ ಹೇಗೆ ಇದ್ದರೆ ಇವಾಗ ಹಾಗೇನೆ ನಾನು ಇರುವುದೇ ನೈಟಿಯಲ್ಲಿ, ಹಾಗೇನೆ ಕೂತ್ಕೊಳ್ಳೋದು. ಅಂದರೆ ನನ್ನ ಕಾಡಲ್ಲಿಯೇ ನಾವು, ಅಂದರೆ ಮುಂಚೆ ಹೇಗೆ ಇತ್ತು ಸೇಮ್ ಲೈಫ್ ಉಂಟು, ಎಂಥ ಚೇಂಜಸ್ ಇಲ್ಲ. ನಿಮ್ಮ ತಾಯಿಗಿಂತ ತುಂಬ ಇಷ್ಟಪಟ್ಟಿರೋರು ಅಜ್ಜಿ. ನಿಮ್ಮ ಅಜ್ಜಿ ಹೇಳ್ತಾರಲ್ಲ, ಖುಷಿ ಇದೆ ಅವರು ಹೋಗಿರೋದು, ಹೋಗಬೇಕಾದ್ರೂ ತುಂಬ ಮಾತಾಡ್ಕೊಂಡು ಹೋದರು ಅಂತ. ಸೊ ಅಜ್ಜಿ ಏನಂದ್ರು ಬಂದಾಗ? ಅಜ್ಜಿ ಬಂದಿದ್ಯಾ ಅಂತ ಅಂದರೆ ನಾನು ಯಾವಾಗ ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ಅವರು ಸ್ವಲ್ಪ ಶಾಂತಿಯಲ್ಲಿ ಪೀಸ್ಫುಲ್ ಆಗಿ ಮನೆಯಲ್ಲಿ ಇದ್ರು. ಇವಾಗ ನಾನು ಬಂದಿದ್ದೀನಿ ಅಲ್ವಾ, ಆದ್ಬೇಗ ಬರ್ತಾನಾ ಅಂದರೆ ನಾನು ಜಸ್ಟ್ ಕುಸಲಲ್ಲಿ ಹೇಳೋದು. ಅಂದರೆ ಹಾಗೆ ಒಂದು ಅಜ್ಜಿ ಪುಳ್ಳಿದು ಒಂದು ಕಾಂಬಿನೇಷನ್ ಇರುತ್ತೆ ಅಲ್ವಾ. ನಿಮಗೆ ಗಿಲ್ಲಿ ಮೇಲೆ ಇಷ್ಟ ಇತ್ತಾ? ಹೌದು, ನನಗೆ ಗಿಲ್ಲಿ ಮೇಲೆ ಇಷ್ಟ ಇತ್ತು, ಬಟ್ ಆ್ಯಸ್ ಅ ಫ್ರೆಂಡ್ ಇಷ್ಟ ಇತ್ತು. ನಾನು ನಿಮಗೆ ಹೇಳ, ಈ ಪ್ರಪಂಚದಲ್ಲಿ ಲವ್ ಬಿಟ್ಟು ಕೂಡ ಬೇರೆ ಸಂಬಂಧ ಕೂಡ ಇರುತ್ತಲ್ವ, ಒಂದು ಫ್ರೆಂಡ್ ಸಂಬಂಧ ಕೂಡ ಇರುತ್ತಲ್ವ. ಆ ಫ್ರೆಂಡಲ್ಲಿ ಕೂಡ ಲವ್ ಇರ್ಬೋದಲ್ವಾ, ಹಾಗೆ ಕೂಡ ಇರ್ಬೋದು. ಅಶ್ವಿನಿ ಅವ್ರನ್ನ ಮೀಟ್ ಆದ್ರ ನೀವು? ಮೀಟ್ ಆಗಿದ್ದೀನಿ. ಏನಂದ್ರು ಅಶ್ವಿನಿ ಅವರು? ನನಗೆ ಅವರು ತುಂಬ ಇಷ್ಟನೇ, ತುಂಬ ಇಷ್ಟ ನನಗೆ. ಏನಂದ್ರು? ಯಾಕಂದ್ರೆ ಅಶ್ವಿನಿ ಅವರು ಹೊರಗಡೆ ಬಂದ ಮೇಲೆ ಯಾವ ಥರ ನೆಗೆಟಿವ್ ಪೋಟ್ರೆ ಆಗಿದ್ದಾರೆ ಅಂತ ಗೊತ್ತು, ಬಟ್ ತುಂಬ ಜನ ಅವ್ರನ್ನ ಇಷ್ಟಪಡ್ತಾರೆ. ನನಗೆ ಗೊತ್ತಿಲ್ಲ ಅವರು ಎಂಥ ಪೋಟ್ರೆ ಆಗಿದ್ದಾರೆ ಅಂತ, ಬಟ್ ಅವರು ನನಗೆ ಒಂದು ನಮಗೆ ಆ್ಯಕ್ಚುಲಿ ಬಿಗ್ ಬಾಸ್ ಲಾಸ್ಟಲ್ಲಿ ನಾವು ಹೇಗಂದರೆ ನಾವು ತುಂಬ ಒಂದು ಮಾತಾಡೋದು, ಒಂದು ಡಿಸ್ಕಸ್ ಮಾಡೋದು. ನಾನು ಮನೆಯಿಂದ ಆಚೆ ಬರುವಾಗ ಕೂಡ ಒಂದು ಅಮ್ಮ ಹಾಗೆ ಒಂದು ಹೇಳಿ ಬಂದಿದ್ದೀನಿ. ಒಳಗೆ ಬಂದ ನಂತರ ಈವೆಂಟಲ್ಲಿ ಕೂಡ 2-3 ಸರ್ತಿ ಸಿಕ್ಕಿದ್ದಾರೆ. ನಾನು ಮತ್ತೆ ಅವರು ತುಂಬ ಗಾಸಿಪ್ ಮಾಡೋದು ನಾವು. ಧ್ರುವಂತನ್ ಭೇಟಿ ಆದ್ರ? ತುಂಬ ಭೇಟಿಯಾಗಿದೆ 2-3 ಸರ್ತಿ. ಏನಂದ್ರು ಅವರು ನನಗೆ ಈ ಮುಲ್ಪಾಲ ಬತ್ತಾನಾ, ಮುಲ್ಪಾಲ ಉಳ್ಳಾನ ಅಂದರೆ ಇಲ್ಲಿ ಕೂಡ ಇದೆಯಾ ನೀವು ಮತ್ತೆ ಅವರ ಹಾಗೇನೆ. ಬಟ್ ಒಂದು ಆದರೂ ಕೂಡ ಒಂದು ಗುಡ್ ಇದೆ ಉಂಟು. ಸೊ ಕೊನೆಯದಾಗಿ ಮುಂದೆ ನಿಮ್ಮ ಪ್ಲಾನಿಂಗ್ ಏನು ರಕ್ಷಿತಾ? ಇಲ್ಲಿ ತನಕ ಇವೆಂಟು, ಪ್ರೋಗ್ರಾಮ್ಸು, ಅದು ಇದು ಅಂತ ಮಾಡ್ತಾ ಇದ್ದೀರಾ, ಬಟ್ ಬ್ಲಾಗ್ ಕಡೆ ಇನ್ನೂ ಗಮನ ಹರಿಸಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ? ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಬಟ್ ನಾನು ಆ್ಯಕ್ಚುಲಿ ಒಂದು ಚಿಕ್ಕ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದೇ ಒಂದು ಬೇಗ ರಿವೀಲ್ ಆಗುತ್ತೆ. ಪ್ಲ್ಯಾನ್ ಅಂದರೆ ಹೇಗಂದರೆ, ಪ್ಲ್ಯಾನ್ ಅಂತ ಅಂದರೆ ಒಂದು ನಾರ್ಮಲಿ ನನಗೇನೆ ಒಂದು ಕನೆಕ್ಟ್ ಆಗುವಾಗ, ಫಾರ್ ಎಕ್ಸಾಂಪಲ್ ನನಗೆ ಈಗ ಎಲ್ಲ ಕುಕಿಂಗ್ ಎಲ್ಲ ತುಂಬ ಇಷ್ಟ ಅಲ್ವಾ, ಆ ರೀತಿಯಲ್ಲಿ ನಾನು ಒಂದು ಚಿಕ್ಕ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ. ಇವಾಗ ನೋಡೋಣ. ಇವಾಗ ನಾನು ಎಂತ ಹೇಳಲ್ಲ, ಅವರಿಗೆ ಎಲ್ಲ ವ್ಲಾಗ್ಸಲ್ಲಿಯೇ ಗೊತ್ತಾಗುತ್ತೆ ಅಲ್ವಾ. ಸೊ ಆ ರಿಲೇಟೆಡೇ ಇವತ್ತೇ ನಿಮಗೆ ಗೊತ್ತುಂಟು, ನಾನು ವ್ಲಾಗಿಂಗ್ ತನಕನೇ ಇಲ್ಲಿ ತನಕ ಬಂದಿದ್ದೀನಿ, ಅದೇ ನಾನು ಬಿಡಲ್ಲ. ಸೊ ವ್ಲಾಗಿಂಗ್ ಆಗಲಿ, ಕುಕ್ಕಿಂಗಲ್ಲಿ ಆಗಲಿ, ಸೊ ಅಲ್ಲಿಯೇ ನಾನು ಒಂದು ಮಾಡ್ತೀನಿ. ನೀವು ಲಾಸ್ಟ್ಗೆ ಬರಬೇಕಾದ್ರೆ ಸುದೀಪ್ ಸರ್ ಹತ್ರ ಒಂದು ಮಾತು ಹೇಳ್ತೀರಾ, ನಾವು ಇವತ್ತೇ ಲಾಸ್ಟು, ಇನ್ನು ಮುಂದೆ ಮೀಟ್ ಆಗೋಕ್ಕಾಗತ್ತಾ, ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ ಅಂತ. ಬಟ್ ಅದಕ್ಕೆ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ನೀನು ಯಾವತ್ತು ಬೇಕಾದರೂ ಬಾ ಅಂತ ಹೇಳಿದರು.
ಆ ನಂತರ ಬಿಗ್ ಬಾಸ್ ಮನೆಯಿಂದ ಬಂತ ಈ ರೀಸೆಂಟಾಗಿ ಯಾವತ್ತಾದರೂ ಮಾತಾಡಿದ್ದಿದ್ಯಾ ಸುದೀಪ್ ಸರ್ ಜೊತೆ? ಇಲ್ಲ, ಅವರು ಅಂದರೆ ಅವರು ಅಲ್ಲಿಂದ ಬಂದ ನಂತರ ಇದೆ. ಬಟ್ ಆದರೂ ಕೂಡ ಅವರು ಇಷ್ಟು ದೂರ ಇದ್ದರೆ ಕೂಡ ಅವರು ತುಂಬ ಹತ್ತಿರ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಅವರು ಅಷ್ಟು ಇವಾಗ ನಾನು ಇಲ್ಲಾಂದರೆ ಎವ್ರಿ ವೀಕ್ ನಾವು ಅವರ ಹತ್ರ ಮಾತಾಡೋದು, ಅವರು ಬರ್ತಾರೆ ಮಾತಾಡ್ತಾರೆ ಅಲ್ವಾ. ಇವಾಗ ಕೂಡ ಅವರು ಇಲ್ಲ ಅಂತ ಇವಾಗ ಮಾತಾಡೋ ಹಾಗೆ ಅಂತ ಫೀಲ್ ಆಗಲ್ಲ. ಯಾಕೆಂದರೆ ಅವರ ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಸ್ವಲ್ಪ ಸ್ವಲ್ಪ ನೋಡ್ತಾ ಇರ್ತೀನಿ. ಅವರು ನನಗೆ ಕನೆಕ್ಟ್ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಯಾಕೆಂದರೆ ಒಂದೊಂದು ಮಾತುಂಟು, ನಾನು ಆ್ಯಕ್ಚುಲಿ ಅವರ ಒಂದೊಂದು ಮಾತುಂಟು, ಒಂದು ಹೇಳ್ತಾರೆ, ಒಂದು ಗೊತ್ತುಂಟು, ಒಂದು ಸಜೆಸ್ಟ್ ಮಾಡ್ತಾರೆ. ಅದೆಲ್ಲ ನಾನು ಆ್ಯಕ್ಚುಲಿ ನನ್ನ ಲೈಫಲ್ಲಿ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಬಾಂಬೆ ಜನ ಯಾವ ಥರ ಆಕ್ಸೆಪ್ಟ್ ಮಾಡ್ಕೊಂಡ್ರು ಬಿಗ್ ಬಾಸ್ ಮನೆಯಿಂದ ಬಂದಾಗ? ಅಲ್ಲಿ ಹೆಂಗಿತ್ತು? ಸೇಮ್ ಅಂದರೆ ಅವರೆಲ್ಲ ನೋಡ್ತಿದ್ರಂತಾನೆ ಬಿಗ್ ಬಾಸ್? ಹೌದು, ಅವರು ಎಷ್ಟು ಜನ ಹೇಳ್ತಾರೆ ಗೊತ್ತುಂಟಾ, ರಕ್ಷಿತಾ ಅಂದರೆ ನಿನ್ಗೋಸ್ಕರ ನೋಡ್ತಾ ಇದ್ದೀವಿ ನಾವು, ನಿನ್ಗೋಸ್ಕರ TV ಹಾಕಿದ್ದೀವಿ ನಾವು, ನಿನ್ಗೋಸ್ಕರ ನಾವು ಚಾನಲ್ಗೆ ರಿಚಾರ್ಜ್ ಹಾಕಿದ್ದೀವಿ, ನಾನು ಫುಲ್ಲು ಬೆಳಿಗ್ಗೆಯಿಂದ ರಾತ್ರಿ ತನಕ ಲೈವ್ ನೋಡ್ತಾ ಇದ್ದೀವಿ ನಾವು ಅಂತ ಹಾಗೆ ಎಲ್ಲ ಹೇಳುವಾಗ ತುಂಬ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ಅವ್ರು ಹೇಳ್ತಾ ಇದ್ರು ನಿನ್ಗೋಸ್ಕರ ನಿನ್ಗೆ ನೋಡಲಿಕ್ಕೆ ನೋಡ್ತಾ ಇದ್ರು, ಹಾಗೆಲ್ಲ ಹೇಳುವಾಗ ತುಂಬ ಖುಷಿ ಆಗ್ತಾ ಇತ್ತು.